ನಮ್ಮೂರಿನ ಹಾಲಿನ ಡೇರಿಗಳು ವ್ಯವಸ್ಥಿತವಾಗಿ ಕಾರ್ಯನಿರ್ವಹಿಸಿದರೆ ಮಾತ್ರ ಪ್ರತಿ ಹಳ್ಳಿಯಲ್ಲಿನ ರೈತರ ಕೃಷಿ ಹಾಗೂ ಆರ್ಥಿಕ ವ್ಯವಸ್ಥೆ ಸರಿಯಾಗಿರಲು ಸಾಧ್ಯ. ಆ ನಿಟ್ಟಿನಲ್ಲಿ ಪ್ರತಿ ಊರಿನ ಮುಖಂಡರು ಎಲ್ಲರನ್ನೂ ಗಣನೆಗೆ ತೆಗೆದುಕೊಂಡು ಸಂಪನ್ಮೂಲ ಕ್ರೋಢೀಕರಿಸಿಕೊಂಡು ಸಾರ್ವಜನಿಕವಾಗಿ ಪ್ರತಿಯೊಬ್ಬರಿಗೂ ಅನುಕೂಲವಾಗುವಂತೆ ಯೋಜನೆ ರೂಪಿಸಬೇಕೆಂದು ಧಾರವಾಡ ಹಾಲು ಒಕ್ಕೂಟದ ಉಪಾಧ್ಯಕ್ಷ ಹಾಗೂ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸುರೇಶ್ ಚಂದ್ರ ಹೆಗಡೆ ಕಿಶನ್ಮನೆ ಹೇಳಿದರು. ಅವರು ಶಿರಸಿಯಲ್ಲಿ ಮಂಗಳವಾರ ಧಾರವಾಡ, ಗದಗ ಮತ್ತು ಉತ್ತರ ಕನ್ನಡ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ಹಾಗೂ ಕಲ್ಯಾಣ ಸಂಘದ ವತಿಯಿಂದ ಶಿರಸಿ ತಾಲೂಕಿನ ವಿವಿಧ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಫಲಾನುಭವಿಗಳಿಗೆ ಶಿರಸಿ ಉಪವಿಭಾಗದಲ್ಲಿ ಚೆಕ್ಗಳನ್ನು ವಿತರಿಸಿ ಮಾತನಾಡಿದರು. ಪ್ರತಿ ಗ್ರಾಮದಲ್ಲಿ ಸೊಸೈಟಿಗಳು ಅಭಿವೃದ್ಧಿಯಾದಂತೆ ಪ್ರತಿ ಹಳ್ಳಿಗಳಲ್ಲಿ ಹಾಲು ಸಂಘಗಳು ಅಭಿವೃದ್ಧಿ ಪಥದತ್ತ ಸಾಗಬೇಕು. ಎಲ್ಲಾ ಸಂಘಗಳು ಸ್ವಂತ ಕಟ್ಟಡ, ಪೀಠೋಪಕರಣಗಳನ್ನು ಹೊಂದುವುದರ ಮೂಲಕ ಆರ್ಥಿಕವಾಗಿ ಸಬಲರಾಗಬೇಕು. ಆ ನಿಟ್ಟಿನಲ್ಲಿ ಪೇಟೆಯಲ್ಲಿರುವ ನಿಮ್ಮೂರಿನ ಯುವಕರನ್ನು ರಜೆಯಲ್ಲಿ ಊರಿಗೆ ಬಂದಾಗ ಹತ್ತಿರದ ಹಾಲು ಸೊಸೈಟಿಗಳಿಗೆ ಕರೆದುಕೊಂಡು ಹೋಗಿ ಅಲ್ಲಿನ ಪರಿಸ್ಥಿತಿ ಹಾಗೂ ಅದರ ಮಹತ್ವವನ್ನು ಅವರಿಗೆ ತಿಳಿಸಬೇಕು. ಆ ಮೂಲಕ ಅವರು ಸಹ ನಮ್ಮೂರಿನ ಅಭಿವೃದ್ಧಿಗೆ ಕಾರಣರಾಗುವಂತೆ ನಮ್ಮ ಪ್ರಯತ್ನ ಮಾಡಬೇಕಾಗಿದೆ ಎಂದರು. ಇದೇ ವೇಳೆ ಮಂಜುಗೋಣಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಸ್ವಂತ ಕಟ್ಟಡ ಹೊಂದಲು ಅನುದಾನದ 1.8 ಲಕ್ಷ ರೂಪಾಯಿ ಮೊತ್ತದ ಚೆಕ್ ಅನ್ನು ಮಂಜುಗೋಣಿ ಸಂಘದ ಅಧ್ಯಕ್ಷ ಪ್ರವೀಣ್ ಗೌಡ ತೆಪ್ಪಾರ್ ಅವರಿಗೆ ವಿತರಿಸಿದರು. ಧೋರಣಗಿರಿ, ದಾಸನಕೊಪ್ಪ, ಹತ್ತರಿಗೆ ಹಾಗೂ ಹೆಗಡೆಕಟ್ಟ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಕಲ್ಯಾಣ ಸಂಘದ ಸದಸ್ಯತ್ವ ಹೊಂದಿದ ಸದಸ್ಯರು ಮರಣ ಹೊಂದಿದ ಕಾರಣ ಅವರ ವಾರಸುದಾರರಿಗೆ ತಲಾ 10,000 ರೂಪಾಯಿ ಮೊತ್ತದ ಚೆಕ್ ಹಾಗೂ ಚಿಕ್ಕಬೆಂಗಳೆ ಹಾಗೂ ಅಜ್ಜರಣಿ ಸಂಘ ಮುಖ್ಯ ಕಾರ್ಯನಿರ್ವಾಹಕರುಗಳು ಶಸ್ತ್ರಚಿಕಿತ್ಸೆಗೆ ಒಳಗಾದ ಕಾರಣ ಅವರಿಗೆ ತಲಾ 10,000 ರೂಪಾಯಿ ಮೊತ್ತದ ಚೆಕ್ ಹಾಗೂ ಧೋರಣಗಿರಿ ಮತ್ತು ನೇರಲವಳ್ಳಿ ಸಂಘದ ಕಲ್ಯಾಣ ಸಂಘದ ಸದಸ್ಯರುಗಳು ಶಸ್ತ್ರಚಿಕಿತ್ಸೆಗೆ ಒಳಗಾದ ಕಾರಣ ಅವರಿಗೆ 5,000 ಮೊತ್ತದ ಚೆಕ್ ಅನ್ನು ವಿತರಿಸಿದರು. ಜಾನುವಾರು ವಿಮಾ ಯೋಜನೆಯ ಅಡಿ ತಾರ್ಗೋಡು, ಹತ್ತರಗಿ, ವಾನಳ್ಳಿ, ಚಿಕ್ಕಬೆಂಗಳೆ, ಹುತ್ಗಾರ್ ಹಾಗೂ ತೆರಕನಹಳ್ಳಿ ಸಂಘಗಳ ಮರಣ ಹೊಂದಿದ ಜಾನುವಾರುಗಳ ಮಾಲೀಕರುಗಳಿಗೆ ತಲಾ 32,000 ರೂಪಾಯಿ, 37,000 ರೂಪಾಯಿ, 37,000 ರೂಪಾಯಿ, 34,000 ರೂಪಾಯಿ, 38,000 ರೂಪಾಯಿ ಹಾಗೂ 57,000 ರೂಪಾಯಿ ಮೊತ್ತದ ಚೆಕ್ ಅನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಧೋರಣಗಿರಿ, ಹತ್ತರಗಿ, ಹೆಗಡೆಕಟ್ಟ, ಚಿಕ್ಕಬೆಂಗಳೆ, ಅಜ್ಜರಣಿ, ತಾರ್ಗೋಡು, ವಾನಳ್ಳಿ, ಹುತ್ಗಾರ್, ತೆರಕನಹಳ್ಳಿ ಸಂಘಗಳ ಫಲಾನುಭವಿಗಳು ಹಾಗೂ ಮಂಜುಗೋಣಿ ಸಂಘದ ಅಧ್ಯಕ್ಷ ಪ್ರವೀಣ್ ಗೌಡ ತೆಪ್ಪಾರ್ ಹಾಗೂ ಧಾರವಾಡ ಸಹಕಾರ ಹಾಲು ಒಕ್ಕೂಟದ ಜಿಲ್ಲಾ ಮುಖ್ಯಸ್ಥರಾದ ಪ್ರಸಾದ್ ಎಸ್ ಬೀಜೂರು, ಸಹಾಯಕ ವ್ಯವಸ್ಥಾಪಕ ಡಾಕ್ಟರ್ ವಿವೇಕ್ ಎಸ್ಆರ್, ಶಿರಸಿ ಉಪವಿಭಾಗದ ಗುರುದರ್ಶನ್ ಭಟ್, ವಿಸ್ತರಣಾಧಿಕಾರಿ ಮೌನೇಶ್ ಸೋನಾರ, ವಿಸ್ತರಣಾ ಸಮಾಲೋಚಕರಾದ ಜಯಂತ್ ಪಟ್ಕಾರ್, ಅಭಿಷೇಕ್ ನಾಯ್ಕ್, ನಿರಂಜನ್ ಗೌಡ ಉಪಸ್ಥಿತರಿದ್ದರು. 102 ಆಯ್ತಲ್ಲ, 102 ಹಾಲು ಸಂಘ ನನ್ನ ಬರೀ ನನ್ನ ಶಿರಸಿ ತಾಲೂಕಲ್ಲೇ ನಮ್ಮ ಕ್ಷೇತ್ರದಲ್ಲೇ ಆಯಿತು. ಹಾಗಾಗಿ ನಾವು ಕನಿಷ್ಠ ಸೌಲಭ್ಯ ಅಂದರೆ ಒಂದು ಕಟ್ಟಡ ಅಲ್ಲಿ ಕೊಡಲೇಬೇಕು. ಯಾಕೆಂದರೆ ಎಲ್ಲದೂ ಇಲೆಕ್ಟ್ರಾನಿಕ್ಸ್ ಐಟಮ್ಸ್ ಇರ್ತಾರೆ, ತೂಕದ ಮಷೀನ್ ಎಲ್ಲದೂ ಎಲೆಕ್ಟ್ರಾನಿಕ್ಸ್. ನಾವೆಲ್ಲ ದೇವಸ್ಥಾನದಲ್ಲೋ ಯಾರದ್ದೋ ಮನೆ ಅಂಗಳದಲ್ಲೆಲ್ಲ ಮಾಡ್ತೀವಿ. ಮಳೆಗಾಲದಲ್ಲಿ ಹಾಳಾಯಿತು. ಅದಕ್ಕೆ ಕಟ್ಟಡವನ್ನು ಸಾಧ್ಯ ಆದಷ್ಟು ಹೆಚ್ಚಿಗೆ ಕೊಡಬೇಕು ಅಂತ ನಾವು ಜೋಳಿಗೆ ಹಾಕ್ಕೊಂಡು ಓಡಾಡ್ತಿದ್ದೀವಿ. ನನ್ನದೊಂದು ವಿನಂತಿ ಇದೆ, ನಿಮ್ಮೂರಲ್ಲಿ ನಿಮ್ಮ ಸಂಘದ ವ್ಯಾಪ್ತಿಯಲ್ಲಿ ಹೊರಗಡೆ ಇದ್ದ ಹುಡುಗರು ಬೇಕಾದಷ್ಟು ಜನ ಇದ್ದಾರೆ. ನಾವು ಅವ್ರನ್ನ ಸಂಪರ್ಕ ಮಾಡ್ತಾ ಇಲ್ಲ, ಆಯಿತಾ? ಒಂದು ಸರಿ ಊರಿಗೆ ಬಂದಾಗ ಕರ್ಕೊಂಬರ್ರಿ, 1-2 ಜನರು ಕರ್ಕೊಂಬಂದು ನೋಡಿ, ಹಿಂಗೆ ಸಂಘ ಇದೆ, ಏನೋ ಈ ವ್ಯವಸ್ಥೆಯನ್ನು ಉಳಿಸ್ಕೊಂಡು ಹೋಗ್ತಿದ್ದೀವಿ, ನಿಮ್ಮ ಕೈಯೆಲ್ಲ ಸಹಾಯ ಮಾಡಿ ಅಂತ ಕೇಳ್ಕೊಂಡ್ರೆ ಒಂದು 4-5 ಜನ ಸ್ವಲ್ಪ ದುಡ್ಡು ಕೊಟ್ಟರು ಡೇರಿಂದ ಹಾಕ್ಕೊಂಡು ನಾವು ಒಂದೊಂದು ಕಟ್ಟಡವನ್ನು ಕಟ್ಕೊಳ್ಬೋದು. ಯಾಕೆಂದರೆ ಭಾಳ ದೊಡ್ಡದು ನೀವು ಬಂದಿದ್ದೀರಿ ನೋಡಲೇ, ಭಾಳ ದೊಡ್ಡದೇನೋ ನಾವೊಂದು 5 ಲಕ್ಷ 10 ಲಕ್ಷದ ಯೋಜನೆ ಅಲ್ದರು ಒಂದು 3-4 ಲಕ್ಷಕ್ಕೊಂದು ಸಾಮಾನ್ಯ ಕಟ್ಟಡವನ್ನು ಮಾಡ್ಕೊಳ್ಬೋದು. ಹಾಗಾಗಿ ದಯವಿಟ್ಟು ನಿಮ್ಮಲ್ಲಿ ನಿಮ್ಮ ಸುತ್ತಮುತ್ತಲಲ್ಲಿ ಆ ಥರ ಯಾರಾದರೂ ಇದ್ದಾಗ ಕೊಟ್ಟೇ ಕೊಡ್ತಾರೆ. ನಾವು ಸಂಪರ್ಕ ಮಾಡ್ತಾ ಇಲ್ಲ ನೋಡಿ, ದೇವಸ್ಥಾನದವ್ರು ಹೋಗಿ ದುಡ್ಡು ತರ್ತಾರೆ ಅಲ್ವಾ, ಹೊರಗಿದ್ದವ್ರು ಎಲ್ಲರೂ ದೇವಸ್ಥಾನಕ್ಕೆ ದುಡ್ಡು ಕೊಡ್ತಾರೆ, ಯಾಕೆಂದರೆ ಸಂಪರ್ಕ ಮಾಡ್ತಾರೆ. ನಾವು ಹಾಗೆ ಊರಲ್ಲಿ ಅವರನ್ನು ಹೊರಗೆ ಬಿಟ್ಟು ನಾವು ನೋಡ್ಕೊಳ್ತಿದ್ದೀವಿ. ಅವ್ರ ಜವಾಬ್ದಾರ ನಾವೇ, ಅವ್ರ ಆಸ್ತಿನೂ ನೋಡ್ಕೊಳ್ತೀವಿ, ಅವ್ರ ಅಪ್ಪ ಅಮ್ಮನೂ ನಾವೇ ನೋಡ್ಕೊಳ್ತೀವಿ, ಅವ್ರಿಗೆ ಸಂಬಂಧಪಟ್ಟ ಸಮಾಜವನ್ನು ನಾವೇ ನೋಡ್ಕೊಳ್ತೀವಿ. ಅವ್ರಿಗೆ ಒಂದು ಬದ್ಧತೆ ಇಲ್ವಾ? ಹಾಗಾಗಿ ದಯವಿಟ್ಟು ಅವ್ರ ಊರಿಗೆ ಬಂದಾಗ ಕರ್ಕೊ ಹೋಗ್ರಿ, ತೋರಿಸ್ರಿ. ನಮ್ಮ ಮೊನ್ನೆ ಎಲ್ಲ ಒಂದು ಕಡೆ ಹೇಳಿದೆ, ಶಾಲೆಗೆ ತಗೊಂಡೋಗಿ ತೋರಿಸ್ರಿ, ಊರು ಕೆರೆ ತೋರಿಸ್ರಿ, ಇದು ನಿಮ್ಮದು ಜವಾಬ್ದಾರಿ ಇದೆ ಅಂತ ಹೇಳ್ರಿ ಅವರಿಗೆ. ಅದಿಲ್ಲ ಅಂದರೆ ಅವರದ್ದೇ ಕುಟುಂಬ, ಅವ್ರ ಮಕ್ಕಳು, ಅವ್ರ ಸಂಸಾರದಲ್ಲಿ ಕಳೆದೋಗಿರ್ತಾರೆ, ನೆನಪು ಮಾಡಿದಾಗ ಕೆಲಸ ಆಗ್ತದೆ. ಹಾಗಾಗಿ ಈ ನಮ್ಮ ಡೇರಿಗೂ ಕಂಪ್ಯೂಟ್ರ್ ಬೇಕು, ಕೊಟ್ಟೆ ಕೊಡ್ತಾರೆ. ನೀವು ಬೇಕಾದ್ರೆ ನೋಡ್ರಿ, ಕೊಟ್ಟೆ ಕೊಡ್ತಾರೆ. ಆ ಥರದ್ದು ನಾವು ಕೂಡ ಹಾಗೆ 45 ಹೋದ ವರ್ಷ ಈ ಟೈಮ್ನಲ್ಲಿತ್ತು 45,000 ಲೀಟ್ರು
ಇವತ್ತು 72,000 ಲೀಟ್ರ್ ಹಾಲು ನಮ್ಮ ಜಿಲ್ಲೆಯಲ್ಲಿ 45,000 ಹೋದ ವರ್ಷ ಇದ್ದರೆ ಈ ವರ್ಷ 72,000 ಇದೆ. ಹಾಗಾಗಿ ಈ ವ್ಯವಸ್ಥೆ ಎಲ್ಲೂ ಹಾಳಾಗೋದಿಲ್ಲ. ಎರಡನೇದು, ಧಾರವಾಡ ಹಾಲು ಒಕ್ಕೂಟ ಭವಿಷ್ಯದಲ್ಲಿ ಮೊದಲನೇ ಬಾರಿಗೆ 14 ಕೋಟಿ ರೂಪಾಯಿ ಲಾಭ ಮಾಡಿದೆ ಈ ವರ್ಷ ಅಲ್ವಾ. ಅದು ಕೂಡ ನಾಳೆ ಒಂದು ಒಳ್ಳೆಯ ವ್ಯವಸ್ಥೆ ನಾವು ಹೋಗಲಿಕ್ಕೆ ಕಾರಣ ಇದೆ. ನಾವು ಹಾಲಿನ ದರದಲ್ಲಿ ಒಕ್ಕೂಟದಿಂದನೂ ಹೆಚ್ಚಿಗೆ ಮಾಡಿಕೊಡ್ಬೇಕು. ಈಗೆಲ್ಲ ಪ್ಲ್ಯಾನ್ ಮಾಡಿ ಬಜೆಟನ್ನು ಡೈವರ್ಟ್ ಮಾಡಿ ಹೊಡಿತಾ ಇದ್ದೀವಿ. ಕಾರ್ಯದರ್ಶಿಗಳಿಗೆ ಇನ್ಸೆಂಟಿವ್ ಹೆಚ್ಚಿಗೆ ಕೊಡಬೇಕು, ಇನ್ಸಾಮ್ನೇಟ್ರಿಗೆ ಕೆಲವೊಂದು ಮೂಲಭೂತ ಸೌಲಭ್ಯಗಳನ್ನು ಕೊಡಬೇಕು. ಸಂಘದ ನಮ್ಮ ಹೆಗಡೆಕಟ್ಟ ಅಧ್ಯಕ್ಷರು ಯಾವಾಗಲೂ ಹೇಳ್ತಿರ್ತಾರೆ, ಸಂಘದ ಮೂಲಭೂತ ಸೌಲಭ್ಯದ ಇದನ್ನು ಹೆಚ್ಚಿಗೆ ಮಾಡಬೇಕು. ಈ ಎಲ್ಲದಕ್ಕೂ ಪ್ರಾವಿಷನ್ ಮಾಡ್ತಿದ್ದೀವಿ, 100ಕ್ಕೆ 100 ಮಾಡೇ ಮಾಡ್ತೀವಿ. ಹಾಗಾಗಿ ಹಾಲಿನ ದರ ಇಳಿಯೋದಿಲ್ಲ, ಯಾಕೆಂದರೆ ಪರಿಸ್ಥಿತಿ ಹಾಗಿದೆ. ಹಾಲಿನ ದರ ಇನ್ನೂ ಕಡಿಮೆ ಅಂತೂ ಆಗೋದಿಲ್ಲ. ಈಗ ಕನಿಷ್ಠ 40 ರೂಪಾಯಿ ಸಿಗ್ತಾ ಇದೆ, 35 ರೂಪಾಯಿ ನಮ್ಮದು, 5 ರೂಪಾಯಿ ಗೌರ್ಮೆಂಟ್ ಸಹಾಯಧನ. ಸರ್ಕಾರ ಕೂಡ ನಾವು ಇವತ್ತು ಥ್ಯಾಂಕ್ಸ್ ಹೇಳಬೇಕು, ಯಾಕೆಂದರೆ ಭಾಳ ವ್ಯತ್ಯಾಸ ಇಲ್ಲ. ಈಗ 1-2 ತಿಂಗಳು ನಮಗೆ ಕಮ್ಯುನಿಕೇಷನ್ ಮಾಡಿ ಇಲ್ಲಿಂದ ಪಶುಸಂಗೋಪನಾ ಇಲಾಖೆಗೆ ಹೋಗಿ ಅಲ್ಲಿಂದ ಸರ್ಕಾರಕ್ಕೆ ಹೋಗಿ 2 ತಿಂಗಳ ಗ್ಯಾಪ್ ಇದ್ದೇ ಇರ್ತದೆ, 1.5 ತಿಂಗಳ ಅಂತ. ಹಾಗಾಗಿ ಅಷ್ಟು ಬಿಟ್ಟರೆ ಬಾಕಿ ಎಲ್ಲದನ್ನು 5 ರೂಪಾಯಿ ಸಹಾಯಧನವನ್ನು ರೆಗ್ಯುಲರಾಗಿ ಕೊಡ್ತಾ ಇದ್ದಾರೆ. ನಮ್ಮ ಜೊತೆ ಎಲ್ಲರೂ ಇದ್ದಾರೆ, ಸರ್ಕಾರನೂ ಇದೆ. ಹಾಗಾಗಿ ನಾವು ಮನಸ್ಸು ಮಾಡಬೇಕು. ಈಗ ಫ್ಯಾಷನ್ ಹೆಂಗಾಗಿದೆ ಅಂದರೆ, ಎಲ್ಲ ಅನಿವಾರ್ಯದಲ್ಲಿ ಒಂದು ಸರಿ ಕೊಟ್ಟಿಗೆ ಸದ್ಯ ಬೇಡ ಮುಂಚೆ ಚಾಲು ಮಾಡುವಾಗ ಬಿಟ್ಟರು ಅಂದರೆ ಮತ್ತೆ ಕೊಟ್ಟಿಗೆ ಸುದ್ದಿ ಆಗೋದಿಲ್ಲ, ಆರಾಮಾಗ್ಬಿಡ್ತದಲ್ಲ. ಹಾಗಾಗಿ ಹಾಗೆ ಮಾಡಬೇಡಿ. ಎಲೆ ಚುಕ್ಕೆ ರೋಗ ನೀವು ಕೇಳಿದ್ದೀರಿ, ಎಲ್ಲ ಕಡೆ ಬರ್ತಾ ಇರೋದು, ಸಮಸ್ಯೆ ಬಂದಿರೋದು ಹೊರಗಡೆಯಿಂದ ತಂದು ಪ್ಯಾಕೆಟ್ ಗೊಬ್ಬರದಿಂದನೇ ಅನ್ನುವಂಥದ್ದು ನಾವೆಲ್ಲ ಯೋಚನೆ ಮಾಡಬೇಕು. ಆದರೆ ಅಂಥ ಅನಿವಾರ್ಯತೆ ಇದ್ದವರಿಗೆ ನಾವೇ ಸಂಪರ್ಕ ಮಾಡಿದಾಗ ಹೇಳ್ತೀವಿ, ಅವ್ರ ಮನೆಗೆ ಹಾಲು ಕೊಡೋ ವ್ಯವಸ್ಥೆ ನಾವೇ ಮಾಡೋದು, ಆಯಿತಾ. ಬಿಟ್ಟರೆ ಪ್ಯಾಕೆಟ್ ಹಾಲಿಗೆ ಸದ್ಯ ತರಿಸೋದು ಬೇಡ. ಪ್ಯಾಟಲ್ಲಿ ಎಲ್ಲ ಕಡೆ ಕೊಟ್ಟಿದ್ದೀವಿ, ಕೇರಳದಲ್ಲೆಲ್ಲ ಪಾರ್ಲರ್ ಕೊಟ್ಟಿದ್ದೀವಿ. ಹಳ್ಳಿಯಲ್ಲಿ ಸದ್ಯ ಅದಕ್ಕೆ ಬೇಡ. ಹಳ್ಳಿ ಕಾರ್ಯದ ಮನೆಯಲ್ಲಿ 100ಕ್ಕೆ 100 ನಮ್ಮ ಹಾಲೇ ಹೋಗ್ತದೆ, ನಮ್ಮದೇ ನಂದಿನಿ ಐಸ್ ಕ್ರೀಮೇ ದೊಡ್ಡತಾ ಹೋಗ್ತದೆ. ಸಾಧ್ಯ ಆದಷ್ಟು ದೊಡ್ಡ ತಪ್ಪಿಸಿದ್ದೀವಿ. ಬಟ್ ಹಳ್ಳಿ ಗ್ರಾಮೀಣಕ್ಕೆ ಹಾಲು ಪ್ಯಾಕೆಟ್ ಸರ್ವಿಸ್ ಬೇಡ. ಯಾವಾಗೂ ಕೊಡುವಾಗ ನಾವು ಕೊಟ್ಟಿದ್ದೇವ, ಅಲ್ಲಿವರೆಗೆ ಈ ರೋಗದ ಸಮಸ್ಯೆ ಇರಲಿಲ್ಲ. ಇವತ್ತು ಹಳೆಯ ವ್ಯವಸ್ಥೆಯಲ್ಲಿ ತೋಟ ಮಾಡ್ಕೊ ಬಂದವರಿಗೆ ಆ ಪ್ರಮಾಣದಲ್ಲಿ ಇಲ್ಲ. ನಾವು ಪ್ಯಾಕೆಟ್ ಗೊಬ್ಬರ ಎಷ್ಟು ಹೆಚ್ಚಿಗೆ ಬಳಸಿದ್ದೇವೋ, ಎಷ್ಟು ಮುಚ್ಚಿಗೆಯನ್ನು ಹಳೆ ವ್ಯವಸ್ಥೆಯನ್ನು ಕಳ್ಕೊಂಡಿದ್ದೇವೋ, ಅಲ್ಲೆಲ್ಲ ಈ ರೋಗ ದೊಡ್ಡ ಪ್ರಮಾಣದಲ್ಲಿ ಕಾಡ್ತಾ ಇದೆ. ಹಾಗಾಗಿ ನಮ್ಮ ಕೃಷಿಗೂ ಬೇಕು, ನಮಗೂ ಬೇಕು. ಹಾಗಾಗಿ ಮನೇಲಿ ಒಂದು ಹಸು ಇಟ್ಕೊಳ್ಳುವಂಥದ್ದು, ನಿಮ್ಮ ಪಕ್ಕದ ಮನೆಯಲ್ಲಿ ಆಕಳು ಕೊಟ್ಕೊಂಡು ಸಂಜೆ ಕಡೆಗೆ ಹಾಲು ತಗೊಂಡೋಗ್ಕೊಂಡು ನೋಡೋಣ ಎಷ್ಟು ಆರಾಮಿದ್ದೇನೆ, ಮಕ್ಕಳ ಮನೆಗೆ ಹೋದರೆ 2-2 ದಿನ ಉಳ್ಕೊಳ್ತೇನೆ, ಮದುವೆ ಮನೆಗೆ ಹೋದ್ರೆ 6 ಗಂಟೆ ಬಂದರೂ ಸಾಕು ಕತೆ ಹೇಳೋರು ಇರ್ತಾರೆ ಡೇರಲ್ಲಿ, ಅವರನ್ನು ಒಂಚೂರು ಬಾಯಿ ಮುಚ್ಚಿಸ್ರಿ, ಇದು ವ್ಯವಸ್ಥೆ ಅಲ್ಲ ಅಂತ. ಹಾಗೆ ಮಾಡಿ ನಾವು ನಮ್ಮ ಹಳೆಯ ವ್ಯವಸ್ಥೆಗೆ ಬರಬೇಕು. ನಿಮಗೆಲ್ಲ ಸಹಕಾರ ಬೇಕು. ನಿಮ್ಮ ಎಲ್ಲರ ಅಭಿಮಾನದಿಂದ KMFದಲ್ಲಿ 3ನೇ ಅವಧಿಗೆ ನಾ ಇದ್ದೀನಿ. KDCC ಬ್ಯಾಂಕಿಗೂ ಲಾಸ್ಟ್ ಭಗವಂತ ಒಂದು ಓಟ್ ಹಾಕಿ ಚೀಟಲ್ಲಿ 2ನೇ ಬಾರಿಗೆ ಆರಿಸಿ ಬಂದಿದ್ದೀನಿ, ಆಯಿತಾ. ನನ್ನ ಜವಾಬ್ದಾರಿ ಇದೆ, ನನಗೊಂದು ಬದ್ಧತೆ ಇದೆ. ಸಾಧ್ಯ ಆದಷ್ಟು ನನ್ನ ಸಮಯವನ್ನು ನಿಮ್ಗಾಗಿ ಕೊಡ್ತೀನಿ. ಇನ್ನೂ ಹೆಚ್ಚಿಗೆ ನಮ್ಮ ಹತ್ರ ಮತ್ತೇನೂ ಇಲ್ಲ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.